ನನ್ನ ಮನೆ ಒಳಗೆ ಅವ್ರ ಮನೆಗೆ ಹೋಗಿದ್ರೆ ಬೇಕಾರೆ ರಸ್ತೆಯಲ್ಲಿ ಹೋಗಿದ್ರೆ ಬೇಕು ಹಿಡ್ಕೊಳ್ಳಿ, ನಮ್ಮ ಮನೆವರೆಗೆ ನುಗ್ಗಿವರು ಎಲ್ಲ ಕಡೆ ಮಾಧ್ಯಮದವ್ರಿಗೆ ಬಿಡದೆ ಮೇಲಕ್ಕೆ ಕ್ಯಾಮ್ರಾಗೆ ಬಂದರೆ ಅಲ್ಲಿಂದ ದೊಣ್ಣೆ ತೋರಿಸಿ ಎದುರಿಸಿ ಹೋಗಿ ಆ ಕಡೆಗೆ ಅಂತ ಇರ್ತಾರೆ. ಇದು ಮಾಡಿ ಇಡೀ ಪ್ರಜಾಪ್ರಭುತ್ವಕ್ಕೆ ಅಪಮಾನ ಮಾಡಿದ್ರು, ನಾಗರಿಕ ವ್ಯವಸ್ಥೆಗೆ ಅಪಮಾನ ಮಾಡಿದ್ರು, ಮಾನವ ಹಕ್ಕಿಗೆ ಅಪಮಾನ ಮಾಡಿದ್ರು. ಆಯ್ತು ರೀ, ನಾನು ಹೇಳಿದೆ ಒಂದು ವಾರಕ್ಕೆ ಮುಂಚೆ ನರ್ತು ಬಂದರು ಇಡೀ ಪೊಲೀಸ್ ಬಂದು, ಎಲ್ಲಿ ನೀವು ಚಳುವಳಿ ಏನು ಎಲ್ಲಿ ಕೇಳಿದ್ರು, ಮನೆಯಿಂದ ಹೊರಡ್ತೀವಿ ಟೌನ್ ಹಾಲ್ ಹತ್ರ ಅಂತ. ಆಯ್ತು ಸರ್, ಟೌನ್ ಹಾಲ್ ಬನ್ನಿ, ಅಲ್ಲಿ ಬಂದ್ ಮಾಡ್ತೀವಿ ಅಂತಂದರು. ಆದರೆ ಬಂದ್ ನಡೆಯೋ 13ನೇ ತಾರೀಕು ಬೆಳಿಗ್ಗೆ 4:15 ಗಂಟೆ ರಾತ್ರಿಯಲ್ಲಿ ಇಡೀ ರಾಜ್ಯಾದ್ಯಂತ ಬೆಂಗಳೂರು ಸೇರಿ ಎಲ್ಲರನ್ನು ಬಂದ್ ಮಾಡಿದ್ರು, ಎಲ್ಲ ಸಂಪೂರ್ಣ. ನಮ್ಮನೆಗೆ 10:00 ಬಂದರು, ಎಲ್ಲ ಒಳಗಡೆ ಬಾಗಿಲು ತೆಗೆದ್ರು, ಎಲ್ಲ ನುಗ್ಗಿದ್ರು ಬಾಗಿಲೊಳಗೆ. ನಾನು ಒಬ್ಬ ಸುಮಾರು ನನ್ನ ಪ್ರಕಾರ ನಮ್ಮ ಮನೆಗೆ ಅವತ್ತು ಒಂದು 100 ಜನ ಇದ್ದರು ಪೊಲೀಸು, ಒಂದು 3 ವ್ಯಾನು. ಹೆಂಗಿತ್ತು ಅಂದರೆ ನಿಮಗೆ ಕಾಶ್ಮೀರದಲ್ಲಿ ಭಯೋತ್ಪಾದಕರು ನಡೀತಾರಲ್ಲ ಅದಕ್ಕಿನ್ನ ಹೊಲಸು, ಕಾಶ್ಮೀರದಲ್ಲಿ ಭಯೋತ್ಪಾದಕರು ನಡೆಯೋ ರೀತಿ ಬಂದರು. ನಾನು ಅವಕ್ಕೆಲ್ಲ ಇಂಥವ್ರು ಎಷ್ಟೋ ಜನ ನೋಡಿದ್ದೀನಿ, ಇದರಲ್ಲ ಆ ಪ್ರಶ್ನೆ ಬೇರೆ. ಆದರೆ ಬಂದು ಯಾಕ್ರಿ ಇಷ್ಟೊಂದು ಜನ ಪೊಲೀಸ್ನವ್ರು ಬಂದಿರಿ ನೀವು ಅಂತ ಕೇಳಿದ್ರೆ, ನಿಮ್ಮನ್ನ ಅರೆಸ್ಟ್ ಮಾಡಿ ಮಾತಾಡಕ್ಕೆ ಬಿಡ್ರಿ ಮಾಧ್ಯಮದವ್ರ ಹತ್ರ. ಇಲ್ಲ ಕಂಠ ಮಾತಾಡೋಕ್ಕೆ ಕೂಡ್ದು ಮಾಧ್ಯಮದವ್ರ ಹತ್ರ ಅಂತ ಹೇಳಿದ್ರು. ಆಯ್ತು, ಇವ್ರು ಬಿಡಲ್ಲ ಅಂತೇಳಿ ನಮ್ಮ ಹುಡುಗನಿಗೆ ಹೇಳಿದೆ, ಪ್ಲಾಸ್ಟರ್ ತಗಮ ಇಮ್ಮಿಡಿಯೇಟಿಗೆ ಹಾಕು ಮುಖಕ್ಕೆ, ಇಂಟು ಮಾರ್ಕ್ ಹಾಕಿ ಪ್ಲಾಸ್ಟರ್ ಮುಖಕ್ಕೆ ಅಂಟಿಸ್ತಾ. ಅಂದರೆ ಹಕ್ಕು ಕಸ್ಕೊಂಡಿದ್ದಾರೆ ಮಾತಾಡೋಕ್ಕೂ. ಈ ದೇಶದಲ್ಲಿ ರಾಜ್ಯದಲ್ಲಿ ಈ ಸರ್ಕಾರ, ಇವತ್ತಿನ ಸರ್ಕಾರದಲ್ಲಿ ರೈತರಿಗೆ, ಚಳವಳಿಗಾರರಿಗೆ, ಹೋರಾಟ ಮಾಡೋರಿಗೆ ಮಾತಾಡೋಕ್ಕೂ ಅವಕಾಶ ಇಲ್ಲ. ಮಾಧ್ಯಮದವರು ನಮ್ಮ ಮನೆ ಒಳಗೆ ನುಗ್ಗೋದಕ್ಕೆ ಭಾಳ ಪ್ರಯತ್ನ ಪಟ್ಟರು, ಮಾಧ್ಯಮದವ್ರಿಗೂ ಅವಕಾಶ ಕೊಡಲಿಲ್ಲ. ನನ್ನ 2 ಕೈನೂ ಹಿಡ್ಕೊಂಡು ಒಬ್ಬ ಪೊಲೀಸು ನನಗೆ ಅಂಟಿಸಿರ್ತಕ್ಕಂಥ ಪ್ಲಾಸ್ಟರ್ನ ಕಿಲ್ತಾನೆ, 2 ಕೈ ಹಿಡ್ಕೊಂಡ್ಬಿಟ್ಟಿದ್ದಾನೆ. ನಾವು ಬಿಡಂಗಿಲ್ಲ, ಪ್ಲಾಸ್ಟರ್ ಕೇಳ್ತಾನೆ, ಕಿತ್ತು 2 ಕೈನಿಂದ ಎಳ್ಕೊಂಡು ಹೋಗ್ತಾರೆ. ದರ ಎಳೆದು ಒಂದು ಜೀಪ್ಗೆ ತಳ್ತಾರೆ.